ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತೊಂದು ಹೊಸ ರೆಸಿಪಿ, ಬಿಗ್ ಬಾಸ್ ಮನೇಲಿ ಫೇಮಸ್ ಆಗಿರೋ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕಡಾಯಿಗೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿದ್ದೀನಿ. ಅದಕ್ಕೆ ಸ್ಲೈಸ್ ಆಗಿ ಫ್ರೆಂಚ್ ಫ್ರೈಸ್ ಯಾವ ರೀತಿ ಶೇಪಲ್ಲಿ ಇರುತ್ತೆ ಆ ರೀತಿ ಶೇಪಲ್ಲಿ ನಾನು ಆಲೂಗಡ್ಡೆನ ಕಟ್ ಮಾಡಿಕೊಂಡು ನಾನು ಆಯಿಲಲ್ಲಿ ಫುಲ್ ಫ್ರೈ ಮಾಡೋದಕ್ಕೆ ಬಿಡ್ತೀನಿ. ಯಾರ್ಯಾರು ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನಂತರ. ಸೊ ನಮ್ಮ ಮನೆಯಲ್ಲೂ ನಾವು ಕೂಡ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಮ್ಯೂಟೆಂಟ್ ರಘು ಅವ್ರು ಮಾಡಿರುವಂಥ ಒಂದು ಆಲೂ ಆ್ಯಂಡ್ ಆಮ್ಲೆಟ್ ರೆಸಿಪಿನ ತುಂಬಾನೇ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಅವ್ರು ಹೊರಗಡೆ ಬಂದ್ಮೇಲೆ ಗೊತ್ತಾಗಿದ್ದು ಆ ಆ ಒಂದು ರೆಸಿಪಿ ಎಷ್ಟು ಫೇಮಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ಫೈನಲಿ ನಾನು ಕೂಡ ಈ ಒಂದು ರೆಸಿಪಿನ ಮನೇಲಿ ಮಾಡಿದ್ದೆ. ಎಲ್ರು ತುಂಬಾನೇ ಇಷ್ಟಪಟ್ರು ಅಂತಾನೆ ಹೇಳ್ಬೋದು. ನೀವು ಕೂಡ ಇಷ್ಟಪಡ್ತೀರಾ. ತುಂಬಾ ಜನ ಈ ಒಂದು ರೆಸಿಪಿನ ಮಾಡಿ ಟ್ರೈ ಮಾಡಿ ಪ್ರತಿಯೊಬ್ಬರು ವಿಡಿಯೋನ ಹಾಕಿದ್ದಾರೆ. ಸೊ ನಾನು ಕೂಡ ಈ ಒಂದು ರೆಸಿಪಿನ ಮಾಡಿದ್ದೀನಿ. ತುಂಬಾನೇ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಮಿಸ್ ಮಾಡ್ದಿರ ಯಾರ್ಯಾರು ಈ ರೆಸಿಪಿ ಟ್ರೈ ಮಾಡಿಲ್ಲ, ಖಂಡಿತವಾಗೂ ನೀವು ಕೂಡ ಟ್ರೈ ಮಾಡಿ. ಯಾವ ರೀತಿ ಆಗಿತ್ತು ಅಂತ ನೀವೇ ನೋಡ್ತೀರಾ ಯಾವ ತರ ಟೇಸ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು. ಆಯಿಲಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ ಅಷ್ಟೇನೆ. ಈ ರೀತಿಯಾಗಿ ನಾವು ಫ್ರೈನ ಮಾಡ್ಕೋಬೇಕು. ಫುಲ್ ಕ್ರಿಸ್ಪಿ ಆಗೋವರೆಗೂ ಫ್ರೈನ ಮಾಡ್ಕೋಬೇಕು. ಹಾಗೆ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟು ಪೊಟ್ಯಾಟೋನ ಇದನ್ನ ಪ್ಯಾನಲ್ಲಿ ಮಾಡಬೇಕಾಗಿತ್ತು, ನಾನು ಕಡಾಯಲ್ಲಿ ಮಾಡಿದ್ದೀನಿ. ಸೊ ಅದಾದ್ಮೇಲೆ ನಾನು ಈಗ ಈ ಒಂದು ಪೊಟ್ಯಾಟೊ ಫ್ರೈನ ನಾನು ಸಪ್ರೇಟ್ ಪ್ಲೇಟಿಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅದೇ ಕಡೆಗೆ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿಬಿಟ್ಟು ಅದಕ್ಕೆ 2ರಿಂದ 3 ಆಮ್ಲೆಟ್ನ ತಗೊಂಡಿದ್ದೀನಿ. ಅದು ನಿಮ್ಮ ಇಷ್ಟ, ನೀವು ಎಷ್ಟು ಆಮ್ಲೆಟ್ ಬೇಕಾದ್ರೆ ಎಷ್ಟು ಆಲೂಗಡ್ಡೆ ತಗೊಂಡಿರ್ತೀರ ಅದಕ್ಕೆ ಮೇಲೆ ಡಿಪೆಂಡ್ ಆಗಿ ಆಮ್ಲೆಟ್ನ ತಗೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಆಮ್ಲೆಟ್ನ ಹಾಕ್ಕೊಂಡು ಮೊಟ್ಟೆನ ಒಡೆದು ಹಾಕ್ಕೊಂಡು ಸ್ಲೋ ಆಗಿ ಈ ರೀತಿ ಫುಲ್ ಸ್ಮ್ಯಾಶ್ನ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ತಳ ಹಿಡಿದೇ ಇರೋ ಥರ ಈ ರೀತಿಯಾಗಿ ನೀವು ಮಿಕ್ಸ್ನ ಮಾಡ್ಕೊಳ್ಬೇಕು. ಆವಾಗ ದಪ್ಪ ದಪ್ಪ ಆಗಿ ಪೀಸ್ ರೀತಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ನಾನು ಕೂಡ ಸೇಮ್ ನ್ಯೂಟನ್ ರಘು ಅವ್ರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಮಾಡಿದ್ರು ಅದೇ ಥರನೇ ನಾನು ಕೂಡ ಮಾಡಿದ್ದೀನಿ. ತುಂಬಾನೇ ಅದ್ಭುತವಾಗಿತ್ತು. ನನ್ನ ಮಗ ಕೂಡ ತುಂಬಾನೇ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದಿದ್ದಾನೆ. ನಿಮ್ಮ ಮನೇಲಿ ಏನಾದರೂ ಮಕ್ಕಳಿದ್ರೆ ಸ್ನ್ಯಾಕ್ಸ್ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ನೀವು ಕೂಡ ಈ ರೀತಿಯ ರೆಸಿಪಿನ ನಿಮ್ಮ ಮಕ್ಕಳಿಗೆ ಖಂಡಿತವಾಗೂ ಮಾಡಿಕೊಟ್ರೆ ಅವರು ಖಂಡಿತವಾಗೂ ಇಷ್ಟಪಡ್ತಾರೆ ಅಂತಾನೆ ಹೇಳ್ಬೋದು. ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು 1/4 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟಿಟ್ಕೊಂಡಿರೋ ಕೊತ್ತಂಬರಿ ಹಾಗೂ ಹಸಿಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಳ್ತೇನೆ. ಎರಡು ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಅದಾದ್ಮೇಲೆ ಸುಮ್ಮನೆ ಲೈಟಾಗಿ ಈ ರೀತಿಯಾಗಿ ನಾನು ಮಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬಾನೇ ಟೇಸ್ಟ್ ಆಗಿತ್ತು. ಖಂಡಿತವಾಗೂ ಯಾರ್ಯಾರು ನಿಮ್ಮ ಮನೇಲಿ ಟ್ರೈ ಮಾಡಿಲ್ಲ, ನೀವು ಟ್ರೈ ಮಾಡಲೇಬೇಕು. ಹಾಗೆ ಈ ಟೇಸ್ಟ್ ಕೂಡ ನೀವು ನೋಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ನೀವು ಕೂಡ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಖಂಡಿತವಾಗೂ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ. ಅದಾದಮೇಲೆ ಈ ರೀತಿಯಾಗಿ ಮಿಕ್ಸಿಂಗ್ನ ಮಾಡ್ಕೊಂಡ್ಮೇಲೆ ನಾವೇನು ಪೊಟ್ಯಾಟೋನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸುಮ್ಮನೆ ಲೈಟಾಗಿ ಈ ರೀತಿಯಾಗಿ ಎಗ್ನ ಈ ರೀತಿಯಾಗಿ ಒಡೆದ್ಕೋಬೇಕು ಅಷ್ಟೇನೆ. ಜಾಸ್ತಿ ಏನು ಮಿಕ್ಸಿಂಗ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಇದಕ್ಕೆ ನಾನು ಫ್ರೆಂಚ್ ಫ್ರೈಸ್ ಏನು ಫ್ರೈ ಮಾಡ್ಕೊಂಡಿದ್ವಿ ಆಲೂ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ಈಗ ಸುಮ್ಮನೆ ಲೈಟಾಗಿ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಳ್ಬೇಕು. ಸೊ ತುಂಬಾನೇ ಅದ್ಭುತವಾಗಿರುತ್ತೆ. ನೀವು ಕೂಡ ಖಂಡಿತವಾಗೂ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು ಕೂಡ ಖಂಡಿತವಾಗೂ ಈ ಒಂದು ರೆಸಿಪಿನ ಇಷ್ಟಪಡ್ತಾರೆ. ಮ್ಯೂಟೆಂಟ್ ರಘು ಅವ್ರು ಮಾಡಿರೋ ಒಂದು ಬಿಗ್ ಬಾಸ್ ರೆಸಿಪಿ ತುಂಬಾನೇ ಅದ್ಭುತವಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡಬೇಡಿ. ಖಂಡಿತವಾಗೂ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.